ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ, ಟೈಮ್ ಆಲ್ರೆಡಿ ಮಾರ್ನಿಂಗ್ 6:50 ಆಗಿದೆ. ಈಗ ತಾನೇ ಎದ್ದೆ. ಲಾಸ್ಟ್ 4 ಡೇಸಿಂದ ವ್ಲಾಗ್ಸ್ನ ಮಾಡಿರಲಿಲ್ಲ. ಐ ಥಾಟ್ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ಸ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ, ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ABC ಜ್ಯೂಸನ್ನ ಮಾಡ್ಕೊಂಡು ಕುಡಿತೀನಿ. ಆ್ಯಂಡ್ ಸುಮಾರು ಜನ ಏನದು ವಾಟರಲ್ಲಿ ಹಾಕ್ಕೊಂಡು ಕುಡಿತೀರಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ನ ಮಾಡ್ತೀರಾ. ABC ಜ್ಯೂಸ್ ಇದ್ರದ್ದು ರೆಸಿಪಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ವೆಯ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫ್ರಿಡ್ಜಲ್ಲಿ ಚೆಕ್ ಮಾಡಿದೆ, ವೆಜಿಟೇಬಲ್ಸ್ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಎಲ್ಲ ಇತ್ತು, ಅದಕ್ಕೆ ಪಲಾವ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಂದು ಲಾಸ್ಟ್ ವ್ಲಾಗಲ್ಲೂ ನೋಡಿರ್ತೀರ ನೀವು, ಪಲಾವ್ನ ಮಾಡಿದ್ದೆ. ಇದು ಆಲ್ಮೋಸ್ಟ್ 4-5 ಡೇಸ್ ಆದಮೇಲೆ ವ್ಲಾಗ್ನ ಶೂಟ್ ಮಾಡಿರೋದು. ಇವತ್ತು ಕೂಡ ನಾನು ಸೋಯಾ ಚಂಕ್ಸ್ನ ಹಾಕಿ ಪಲಾವ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿರ್ತೀರ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಆ್ಯಂಡ್ ಕೆಲವರು ಕಮೆಂಟ್ಸ್ನ ಮಾಡ್ತೀರಾ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ. ನಾನು ಕೂಡ ಆದಷ್ಟು ಟ್ರೈ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಯೂಟ್ಯೂಬಲ್ಲಿ. ನೀವು ನೋಡ್ತಿದ್ದೀರಾ ಲಾಸ್ಟ್ 1 ಮಂತಿಂದ ಡೇ ಬೈ ಡೇ ಹಾಕಿದ್ದೀನಿ ನಾನು ವ್ಲಾಗ್ಸ್ನ. ಆ್ಯಂಡ್ ಶಾರ್ಟ್ಸ್ ವಿಡಿಯೋ ಕೂಡ ಈಗ ಲಾಸ್ಟ್ 4-5 ಡೇಸಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾರ್ಟ್ಸ್ ಕೂಡ ಯಾರು ನೋಡ್ತಿಲ್ವೋ ಪ್ಲೀಸ್ ನಂದು ಶಾರ್ಟ್ ವಿಡಿಯೋಸ್ ಕೂಡ ನೋಡಿ ಆಯಿತಾ. ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದೆ. ಇವತ್ತಿನ ಸ್ಯಾಡ್ ನ್ಯೂಸ್ ಏನಂತಂದರೆ, ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಿದ್ದಾರೆ. ಫ್ರೆಂಡ್ ಮದುವೆ ಇದೆಯಂತೆ, ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ. ಹೋಗಿ ನಾಳೆ ಸಂಜೆ ಅಷ್ಟೊತ್ತಿಗೆ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಹೊರಡ್ತಾರೆ ಅವರು. 4 o'clockವರೆಗೂ ಮನೇಲೇ ಇದ್ದು ಈವ್ನಿಂಗ್ ಹಂಗೆ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅವ್ರು ಆಚೆ ಹೋಗಿದ್ದಾರೆ ಹಾಲನ್ನ ತೊಗೊಬರೋದಕ್ಕೆ. ನಾವು ಬೆಂಗಳೂರಿಗೆ ಬಂದು 1 ವಾರ ಆಯಿತು. 1 ವಾರದಿಂದ ಮನೇಲಿ ಟೀ ಕಾಫಿ ಏನೂ ಮಾಡಿಲ್ಲ, ಹಾಲನ್ನೇ ತೊಗೊಂಡು ಬಂದಿಲ್ಲ. ಅದಕ್ಕೆ ಇವತ್ತು ಹಾಲನ್ನ ತೊಗೊಂಡು ಬಂದು ಅವ್ರು ತಂದಮೇಲೆ ಫಸ್ಟು ಟೀ ಮಾಡ್ಕೊಂಡು ಕುಡಿಬೇಕು. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತು ನಾಳೆ ಒಬ್ಬಳೇ ಮನೆಯಲ್ಲಿ. ಬ್ರೇಕ್ಫಾಸ್ಟ್ ಏನೋ ರೆಡಿ ಆಯಿತು, ಬಟ್ ನನ್ನ ಹಸ್ಬೆಂಡ್ ಹಾಲು ತರಕ್ಕೆ ಹೋಗಿದ್ರಲ್ಲ, ತೊಗೊಂಡು ಬಂದರು. ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಇಬ್ಬರು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ನಮ್ಮದು ಪ್ರೀ ವೆಡ್ಡಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ಲ, ಅದನ್ನು ಇಬ್ಬರು ನೋಡ್ತಾ ಇದ್ವಿ. ಸುಮಾರು ಟೈಮ್ ನೋಡ್ತೀವಿ ಫ್ರೀ ಇದ್ದಾಗೆಲ್ಲ ಆ ವಿಡಿಯೋನ. ನಮಗೆ ತುಂಬ ಇಷ್ಟ ಆಗುತ್ತೆ ರಿಪೀಟೆಡ್ಲಿ ನೋಡೋಕ್ಕೂ. ನಮಗೆ ಅಟ್ ಲಾಸ್ಟ್ ಉಳಿಯೋದೇ ಮೆಮೊರೀಸ್ ಆಗಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಷ್ಟೇ. ವೆಡ್ಡಿಂಗ್ ಆಗಲಿ ಇಲ್ಲ ಬೇರೆ ಈವೆಂಟ್ಸ್ ಯಾವುದೇ ಆಗಿರಲಿ, ನಮಗೆ ಅಟ್ ಲಾಸ್ಟ್ ಉಳಿಯೋದೇ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೆಮೊರೀಸ್ಗೆ. ನನಗೂ ಅದಕ್ಕೆ ಎಲ್ಲೇ ಹೋದ್ರೂ ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ ಇಟ್ಕೊತೀನಿ. ಫೋನಲ್ಲಂತೂ ಡೆಫಿನೆಟ್ಲಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಆದಷ್ಟು ಯೂಟ್ಯೂಬಲ್ಲೋ ಇಲ್ಲ ಇನ್ಸ್ಟಾಗ್ರಾಮಲ್ಲೋ ಅಪ್ಲೋಡ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ನೆಕ್ಸ್ಟ್ ಬೇರೆ ವ್ಲಾಗ್ಸ್ ಕೂಡ ಹಾಕಿದ್ರು, ನೋಡ್ತಾ ಇದ್ವಿ. ಆ್ಯಂಡ್ ಕಮೆಂಟ್ಸ್ನ ನೋಡ್ತಾ ಇದ್ವಿ. ಅವರು ಕೂಡ ಫ್ರೀ ಇದ್ದಾಗ ನನ್ನ ವೀಡಿಯೋಸ್ ನೋಡಿ ಕಮೆಂಟ್ಸ್ ಎಲ್ಲನೂ ಓದ್ತಿರ್ತಾರೆ. ನಿಮ್ಮ ಕಮೆಂಟ್ಸ್ನ ನೋಡಿ ಅವರು ಕೂಡ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಯಾರೆಲ್ಲ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ನ ಮಾಡ್ತಿರೋ. ನೆಕ್ಸ್ಟು ಮೂವೀಸ್ನ ನೋಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಈವ್ನಿಂಗ್ ಹಂಗೆ ಅವರು ಕೂಡ ಊರಿಗೆ ಹೊರಟ್ರು. ಬಾಯ್. ನನ್ನ ಹಸ್ಬೆಂಡ್ ಊರಿಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ವೀಡಿಯೋ ಎಡಿಟಿಂಗ್ ಮಾಡಿ, ಮನೇಲಿ ಸ್ವಲ್ಪ ತರಕಾರಿ ಇರಲಿಲ್ಲ, ಅದನ್ನು ತೊಗೊಂಡು ಬರೋದಕ್ಕೆ ಆಚೆ ಹೋಗಿದ್ದೆ. ಇಲ್ಲೇ ನಮ್ಮ ಏರಿಯಾದಲ್ಲೇ ನಮ್ಮ ಮನೆಯಿಂದ ಒಂದು 100-150 ಮೀಟರ್ ಹೋದರೆ ಅಲ್ಲೊಂದು ಮೇಯ್ನ್ ರೋಡ್ ಸಿಗುತ್ತೆ. ಅಲ್ಲಿ ವೆಜಿಟೇಬಲ್ಸ್ ಎಲ್ಲನೂ ಐಟಮ್ಸ್ ಸಿಗುತ್ತೆ ಆ ರೋಡಲ್ಲಿ. ನಾನು ಸ್ವಲ್ಪ ವೆಜಿಟೇಬಲ್ಸ್ ಖಾಲಿ ಆಗಿತ್ತು, ವೆಜಿಟೇಬಲ್ಸ್ ತೊಗೊಂಡು ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಚಿಕನ್ನ ತೊಗೊಂಡು ಬಂದೆ. ಚಿಕನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೊಬ್ಳಿಗೆ. ನಾನು ಚಿಕನ್ ತಿಂದು ಸುಮಾರು ದಿನಗಳಾಗೋಗಿದೆ. ಲಾಸ್ಟ್ ಸಂಡೇ ನಾವು ಬೆಂಗಳೂರಿಗೆ ಬಂದಾಗ ಅಲ್ಲಿ ಮಟನ್ ಮಾಡಿದರು, ಮಟನ್ ತಿಂದಿದ್ದೆ. ನನಗೆ ಮಟನ್ ಆ್ಯಕ್ಚುಲಿ ಇಷ್ಟ ಆಗಲ್ಲ ಆ್ಯಂಡ್ ಅಭ್ಯಾಸನೂ ಕೂಡ ಇಲ್ಲ.
ಬಟ್ ರಂಜಿತ್ತು ಇನ್ಮೇಲಿಂದಾದರೂ ಅಭ್ಯಾಸ ಮಾಡ್ಕೊ ಅಂತ ಹೇಳಿದ್ಕೆ ಅವತ್ತು ಟ್ರೈ ಮಾಡಿದೆ. ಬಿಫೋರಿಂದನೂ ತುಂಬ ಟ್ರೈ ಮಾಡಿದ್ದೀನಿ ಅದಕ್ಕೆ ಅಂದರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಏನೋ ನನಗೆ ಅದಷ್ಟು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮ ಅಪ್ಪ ಮಟನ್ನ ಮಾಡಿದ್ರು ಸಂಡೇ, ತುಂಬ ಚೆನ್ನಾಗಿತ್ತು. ತಿಂದೆ ಸ್ವಲ್ಪ. ನನಗೆ ಚಿಕನ್ ತುಂಬ ಇಷ್ಟ ಆಗುತ್ತೆ. ಚಿಕನ್ ತಿಂದು ಸುಮಾರು ದಿನಗಳೇ ಆಗೋಗ್ಬಿಟ್ಟಿದೆ, ಒಂದು 10-15 ಡೇಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಚಿಕನ್ನ ತೊಗೊಂಡು ಬಂದೆ. ಇವಾಗ ಅಡುಗೆ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ 7:45 ಆಗಿದೆ. ಬೈಲರ್ ಅಲ್ವಾ, ಬೇಗ ಮಾಡ್ಕೋಬೋದು. ಫಾರಂ ಕೋಳಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಬೇಯೋದಕ್ಕೆಲ್ಲ. ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಗ್ರಾಸರೀಸ್ ಇಲ್ಲ ಮನೇಲಿ, ಸ್ವಲ್ಪ ಗ್ರಾಸರೀಸ್ನ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ಕೆಟಲ್ಲಿ 8-9 ಮಿನಿಟ್ಸ್ಗೆಲ್ಲ ಬರುತ್ತೆ. ಸ್ವಲ್ಪ ಆರ್ಡ್ರ್ ಮಾಡ್ತೀನಿ, ಬಿಕಾಸ್ ನಾವು ಬಿಫೋರ್ ಆಷಾಢ ಮನೆ ಶಿಫ್ಟ್ ಮಾಡಬೇಕು ಬೇರೆ ಕಡೆ ನೋಡಿಬಿಟ್ಟು. ಅದಕ್ಕೆ ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಅಂದರೆ ಮನೇಲಿ ಏನೇನು ಖಾಲಿ ಆಗಿದೋ ಅದನ್ನು ಮಾತ್ರ ಆರ್ಡ್ರ್ ಮಾಡ್ಕೊತೀನಿ. ಏನಾದರೂ ಖಾಲಿ ಆದರೆ ಇಲ್ಲ, ಇನ್ನೂ ಏನಾದರೂ ಐಟಮ್ಸ್ ಬೇಕಾದರೆ ಇಲ್ಲೇ ನಾರ್ಮಲ್ ಶಾಪಲ್ಲಿ ತರ್ಬೋದು. ಸೊ ಗ್ರಾಸರೀಸ್ ಬಂತು. ಇಷ್ಟು ಆರ್ಡ್ರ್ ಮಾಡಿದ್ದೆ. ಇದು ವಿನೆಗರು ಆ್ಯಂಡ್ ನಂದು ಲಿಪ್ ಬಾಮ್ ಖಾಲಿ ಆಗಿಬಿಟ್ಟಿತ್ತು. ಒಂದು ಲಿಪ್ ಬಾಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಸ್ಪಾಂಜ್, ಇದೇನು ಸೋಯಾ ಸಾಸ್, ಲವಂಗ, ಮೆಂತ್ಯ, ಸೋಪ್, ಟೊಮೊಟೊ ಸಾಸ್ ಆ್ಯಂಡ್ ಇದು ಟೊಮೊಟೊ ಆ್ಯಂಡ್ ಚಿಲ್ಲಿ ಸಾಸ್ ಎರಡಿದೆ. ಇದು ಕಡಲೆಬೇಳೆ, ಇದು ಚಕ್ಕೆ, ಇದು ರವೆ, ಇದು ಉದ್ದಿನಬೇಳೆ, ನೆಕ್ಸ್ಟು ಕುಕ್ಕಿಂಗ್ ಆಯಿಲ್ ಆ್ಯಂಡ್ ಡೈಜೆಸ್ಟಿವ್ ಬಿಸ್ಕೆಟ್ ಇಷ್ಟೇನಾ. ಆ್ಯಂಡ್ ಒಂದು ಫೇಸ್ ವಾಶ್. ಇಷ್ಟೇ ಗೈಸ್, ಇಷ್ಟೇ. ಅದೇ ನಾನು ಹೇಳಿದೆ ಅಲ್ವಾ, ಇವಾಗ ಸ್ವಲ್ಪನೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಇದೆ ಗ್ರಾಸರೀಸು, ನನ್ನ ಮದುವೆ ಬಿಫೋರ್ ತೊಗೊಂಡಿದ್ದು ಇದೆ. ಆ್ಯಂಡ್ ಸ್ವಲ್ಪ ನಾನು ಊರಿಂದನೂ ತೊಗೊಂಡು ಬಂದಿದ್ದೀನಿ, ತೋರಿಸಿದ್ದೀನಿ ನಿಮಗೆ ಅದು ಒಂದು ಬ್ಲಾಗಲ್ಲಿ. ಇವಾಗ ಏನೇನು ನೀಡಿದೆಯೋ ಅಷ್ಟು ನಾನು ಮಾತ್ರ ಶಾಪ್ ಮಾಡಿದೆ. ಇನ್ನೊಂದು ಹೇಳೋಕ್ಕಾಗಲ್ಲ, ನಾವು ನೆಕ್ಸ್ಟ್ ವೀಕ್ ಒಳಗಡೆನೂ ಶಿಫ್ಟ್ ಆಗ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಸುಮ್ಮನೆ ಏನಕ್ಕೋ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಜಾಸ್ತಿ ತೊಗೊಂಡು ಸ್ಟಾಕ್ ಮಾಡ್ಕೊಂಡು ಮತ್ತೆ ವೇಕೆಟ್ ಮಾಡಬೇಕಲ್ವ, ಎತ್ಕೊಂಡು ಯಾಕೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಶಾಪ್ ಮಾಡಿದ್ದೀನಿ. ಆ್ಯಂಡ್ ನಾನು ಮೋಸ್ಟ್ ಆಫ್ ದಿ ಟೈಮ್ ಬಿಗ್ ಬಾಸ್ಕೆಟಲ್ಲೇ ಗ್ರಾಸರೀಸ್ನ ಶಾಪ್ ಮಾಡೋದು. 90% ಆಫ್ ದಿ ಟೈಮ್ ಬಿಗ್ ಬಾಸ್ಕೆಟಲ್ಲೇ ಶಾಪ್ ಮಾಡ್ತೀನಿ. ಇನ್ನು 10% ಆಫ್ ದಿ ಟೈಮ್ ಇಲ್ಲೇ ನಮ್ಮ ಮನೆ ನಿಯರ್ ಮಾರ್ಟಲ್ಲಿ ನಾರ್ಮಲ್ ಶಾಪ್ಸಲ್ಲಿ ತೊಗೊತೀನಿ. ರೈಸ್ ಮಾತ್ರ ನಾನು ಯಾವಾಗಲೂ ನಾರ್ಮಲ್ ಶಾಪ್ಸಲ್ಲಿ ತೊಗೊಳೋದು, ಬಿಗ್ ಬಾಸ್ಕೆಟಲ್ಲಿ ಯಾವತ್ತೂ ತೊಗೊಳ್ಳಲ್ಲ. ಬಿಕಾಸ್ ನನಗೆ 2 kg 3 kg ಈ ಥರ ತೊಗೊತಿದ್ದೆ ಅವಾಗೆಲ್ಲನೂ. 2 kg 3 kg ತೊಗೊತಿದ್ನಲ್ವ, ಇಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡಿ ಯಾವ್ದು ಬೇಕೋ ಅದು ಪರ್ಚೇಸ್ ಮಾಡ್ತಿದ್ದೆ ಅಷ್ಟೇ. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಸೀರೀಸ್ನ ನೋಡ್ತಾಯಿದ್ದೆ ನಾನು ನಿನ್ನೆ ಎಲ್ಲ. ಅದನ್ನು ಇವಾಗ ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ನೋಡಿ ಮಲಗ್ತೀನಿ. ಆಫ್ಟರ್ ಫ್ಯೂ ಡೇಸ್ ಮತ್ತೆ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಏನಂದರೆ ನಾನು ಮನೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದೆ ನಿಮಗೆ. ಮನೆ ನೋಡೋದಕ್ಕೆ ಹೋಗಿದ್ದೆ ಸಂಡೇ. ಏನು ಅಂತ ಕಂಪ್ಲೀಟ್ ಸ್ಟೋರಿ ನಾನು ಅದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಯಾವ ಮನೆ ನಾವು ಫೈನಲ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಆ ವ್ಲಾಗಲ್ಲಿ ಶೂಟ್ ಮಾಡಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಮನೆ ಏನೋ ತುಂಬ ಚೆನ್ನಾಗಿದೆ. ಮೇಯ್ನ್ ಗಾಳಿ ಬೆಳಕು ಚೆನ್ನಾಗಿದೆ ಮನೆಯಲ್ಲಿ. ರೂಮ್ ಸ್ವಲ್ಪ ಚಿಕ್ಕದಂತ ಅನ್ನಿಸ್ತು ನನಗೆ. ಆ್ಯಂಡ್ ಮಿರರ್ ಕೂಡ ಇಲ್ಲ. ಅದನ್ನು ರಂಜಿತ್ತು ಸಪ್ರೇಟ್ ನೋಡಿ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲನೂ ಬೇಕು ಅಂದರೆ ಹೆಂಗೆ ಕೆಲವೊಂದರಲ್ಲಿ ಅಡ್ಜಸ್ಟ್ ಆಗಬೇಕು ನಾವು ಅಂತ ಅಂದ್ಬಿಟ್ಟು ಆ ಮನೆಯೇ ನಾವು ಫೈನಲ್ ಮಾಡಿದ್ವಿ. ಒಂದು ಸ್ಯಾಡ್ ಸ್ಟೋರಿ ಹೇಳ್ಬೇಕು ನಾನು ನಿಮ್ಗೆ ಇವಾಗ. ಏನಂತಂದರೆ ಯಾವಾಗಲೂ ಹ್ಯಾಪಿ ನ್ಯೂಸ್ ಹೇಳ್ಕೊಂಡ್ರೆ ಹೆಂಗೆ, ಸ್ಯಾಡ್ ನ್ಯೂಸ್ ಏನಂತಂದರೆ
ಗ್ಯಾಸ್ ಸ್ಟವ್ ಇದೆ ನಮ್ಮ ಮನೇಲಿ. ಅದು ನಾನು ಗೋರ್ಮೆಂಟ್ ಗ್ಯಾಸ್ ತೊಗೊಂಡಿದ್ದು ಸುಮಾರು 2021 ನವಂಬರಲ್ಲಿ. ಆವಾಗ ನಾನು ತೊಗೊಂಡಿದ್ದು. ನೆನ್ನೆ ಕ್ಲೀನ್ ಮಾಡಬೇಕಾದ್ರೆ ನಾನೊಂದು ಲಿಕ್ವಿಡ್ ಹಾಕಿದೆ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಅದೊಂಥರ ಕಲರೇ ಚೇಂಜ್ ಆಗೋಗ್ಬಿಡ್ತು. ತುಂಬಾ ಬೇಜಾರಾಯಿತು ನನಗೆ. ನೆನ್ನೆ ಫುಲ್ ಡೇ ಒಂಥರ ಅಪ್ಸೆಟ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊಂಡಾಗ ಹೇಗೂ ಅಂದರೆ ನಮ್ಮದು ಗ್ಯಾಸ್ನ ಚೇಂಜ್ ಮಾಡೋ ಪ್ಲ್ಯಾನ್ ಇತ್ತು. ಗ್ಯಾಸ್ ಇನ್ ದ ಸೆನ್ಸ್ ಸ್ಟವ್ನ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಿಡು, ಹೇಗೂ ಚೇಂಜ್ ಮಾಡೋ ಪ್ಲ್ಯಾನ್ ಇತ್ತಲ್ವ, ಹೋಗಲಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಹುಷಾರಾಗಿರು ಅಂತ ಅಂದರು. ಪಾಪ ಅವರು ಏನೂ ಅನ್ನಲಿಲ್ಲ. ಸ್ಟಿಲ್ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್. ನೆನೆ ಫುಲ್ ಡೇ ಈಗಲೂ ಕೂಡ ನನಗೆ ಅಡುಗೆ ಮನೆಗೆ ಹೋಗೋಕ್ಕೇ ಬೇಜಾರು. ಅದು ನೋಡಿದಾಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ, ಹೆಂಗೆ ಮಾಡಿಬಿಟ್ಟೆ ಅಲ್ವ ಸ್ವಲ್ಪ ಹೊತ್ತಿಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಗ್ಯಾಸ್ನ ಹೊಸ್ದಾಗಿ ಸಿಲಿಂಡ್ರನ್ನ ಆರ್ಡ್ರ್ ಮಾಡಿದ್ವಿ. ಗ್ಯಾಸ್ ಸ್ಟವ್ನ ಹೊಸ್ದಾಗಿ ಆರ್ಡ್ರ್ ಮಾಡಿದ್ವಿ ಫ್ಲಿಪ್ಕಾರ್ಟಲ್ಲಿ. ಅದು ಇವತ್ತು ತಾನೇ ಡೆಲಿವರ್ಡ್ ಆಯಿತು. ಅದನ್ನೇ ನೋಡ್ತಾ ಇದ್ದೆ. ನನಗೆ ಅವರು ಇದ್ದಾಗ ಓಪನ್ ಮಾಡಿ ನನಗೆ ತೋರಿಸಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ ನಿನ್ನೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಒಂದು ಲಂಚ್ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂತು. ಇದು ಕೂಡ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ನಾನು ಅವ್ರಿಗೆ ಮದುವೆ ಬಿಫೋರೇ ಅಂದರೆ ನಾರ್ಮಲ್ ಕನ್ವರ್ಸೇಷನ್ ಮಾಡಬೇಕಾದ್ರೆ ಹೇಳ್ತಿದ್ದೆ, ಮದುವೆ ಆದಮೇಲೆ ನಾನು ನಿಮಗೆ ಲಂಚ್ ಕೂಡ ಪ್ರಿಪೇರ್ ಮಾಡಿಕೊಡ್ತೀನಿ ಹೆಂಗೆ ಅಂತ. ಬಾಕ್ಸ್ ಇರಲಿಲ್ಲ, ಲಂಚ್ ಬಾಕ್ಸು. ಅದನ್ನು ನಾನು ಆರ್ಡರ್ ಮಾಡಿದ್ದೆ. ನಾನು ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ. ಇವಾಗ ಓಪನ್ ಮಾಡಬೇಕಾದ್ರೆ ನಂಗೆ ನೆನಪಾಯಿತು, ಈ ಒಂದು ವ್ಲಾಗ್ನ ನಾನು ಎಂಡೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಬಾಕ್ಸ್ ಹೇಗೆ ಬಂದಿದೆ ಅಂತ. ಆ್ಯಂಡ್ ಮೈಕ್ರೋವೇವ್ ಓವನ್ ಸೇಫ್ ಕೂಡ ಇದು, ಸ್ಟೀಲ್ ಬಾಕ್ಸ್ ಒಳಗಡೆ. ಇಷ್ಟು ಟೈಟ್ ಇದೆ. ಇದು ಒಂದು ಬಾಕ್ಸು. ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಟೈಟೇ ಇರಬೇಕು ಬಾಕ್ಸು. ಅವಾಗ ನಾವೇನಾದರೂ ಸಾಂಬಾರು ಗ್ರೇವಿ ಏನಾದರೂ ಹಾಕಿದಾಗ ಅದು ಏನು ಚೆಲ್ಲಲ್ಲ. 4 ಆ್ಯಂಡ್ ಇನ್ನೊಂದು ಪಿಕಲ್ ಬಾಕ್ಸ್ ಅಂತ ಬಂದಿತ್ತು. ಇಲ್ಲಿದೆ ಪುಟಾಣಿದಿದು 4 ಬಾಕ್ಸ್ ಅಂಡ್ ವಾಟರ್ ಬಾಟಲ್. ಈ ಬ್ಯಾಗಲ್ಲಿ ಹಾಕ್ಬಿಟ್ಕೊಡ್ತೀವಿ. ಬಾಟ್ಲ್ ಇಟ್ಕೊಳ್ಳೋಕೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೂನ್ ಇಲ್ಲಿ ಒಂದು ಸ್ಪೂನ್ ಆ್ಯಂಡ್ ಒಂದು ಫೋರ್ಕ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ನನ್ನ ಹಸ್ಬೆಂಡ್ ಅಂದರೆ ಅವ್ರಿಗೆ ಹೇಳಿದ್ದೆ ಈ ಥರದ್ದು ಲಿಂಕ್ ಕಳಿಸಿದ್ದೆ, ಇದನ್ನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಅವ್ರಲ್ಗೂ ಬಾಟ್ಲ್ ಇರೋದು ಏನಕ್ಕೆ ಮಾಡ್ತೀಯಾ, ಬರೀ ಬಾಕ್ಸ್ ಇರೋದೇ ಮಾಡು, ನಮ್ಮ ಮನೇಲಿ ಈಗ ಸುಮಾರು ಬಾಟ್ಲ್ ಇದ್ದಾವೆ ಅಂತ ಹೇಳಿದ್ರು. ಬಟ್ ಇರಲಿ, ಸೆಟ್ಟು ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಆರ್ಡ್ರ್ ಮಾಡಿದೆ. ಇದು ನಾನು ಎಲ್ಲಿ ತೊಗೊಂಡಿದ್ದು ಅಂತಂದರೆ ಫ್ಲಿಪ್ಕಾರ್ಟಲ್ಲಿ. ಸುಮಾರು ನೀವು ಆಫೀಸ್ ಲಂಚ್ ಬಾಕ್ಸ್ ಅಂತ ಹೊಡೆದ್ರೆ ತುಂಬ ಬರುತ್ತೆ. ಇನ್ನು ಇದಕ್ಕಿಂತ ಚೆನ್ನಾಗಿರೋವು ಇರ್ತವೆ. ಇದಕ್ಕಿಂತ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದ್ದಾವೆ, ಬೇಕಾದ್ರೆ ನೋಡಿ ತೊಗೋಬೋದು. ಬಿಕಾಸ್ ತುಂಬ ಜನ ಲಿಂಕ್ಸ್ನ ಕೇಳ್ತೀರಾ, ಅದಕ್ಕೆ ಹೇಳಿದೆ. ಸ್ಟಿಲ್ ನಿಮ್ಗೆ ಇದ್ರದ್ದೇ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಲಿಂಕ್ಸ್ನ ಕಮೆಂಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಒಂದು ಗ್ಯಾಸ್ ಸ್ಟವ್ ಕೂಡ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. 4 ಬರ್ನರ್ ಇರೋದನ್ನ ಆರ್ಡ್ರ್ ಮಾಡಿದ್ದೆ. ತಗೋತೀವಿ. ಇವಾಗ 3 ಬರ್ನರ್ ಇರೋದಕ್ಕೂ 4 ಬರ್ನರ್ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಪ್ರೈಸ್ ಸ್ವಲ್ಪ ಬೇರೆ ಇರುತ್ತೆ. ಅದಕ್ಕೆ ನಾನು 4 ಇರೋದನ್ನೇ ಆರ್ಡ್ರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ರಿಮೂವ್ ಮಾಡ್ಕೋಬೋದು. ಚೆನ್ನಾಗಿದೆ, ಪಿಜನ್ ಕಂಪ್ನಿದು. ಆಯಿತು, ಇಲ್ಲೇನು ಜೋಡಿಸಲ್ಲ. ನಾಳೆ ನಾವು ಹೇಗೂ ಶಿಫ್ಟ್ ಮಾಡ್ತಿದ್ದೀವಲ್ವ, ಹೊಸ ಮನೆಗೆ ಹೋದ್ಮೇಲೆ ಆ ಲುಕ್ಸ್ಬೇಕಾದ್ರೆ ಡೈರೆಕ್ಟ್ ಓಪನ್ ಮಾಡೋಣ, ಅಲ್ಲೇ ಕನೆಕ್ಷನ್ ಕೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದನ್ನು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಅದರಲ್ಲಿ ಪಿಜನ್ ಸ್ಟವ್ ಅಂತ ತೋರಿಸಿದ್ರೆ ಇದ್ದಾವೆ ತುಂಬ, ಇನ್ನೂ ಬೇರೆ ಡಿಸೈನ್ಸೂ ಇದ್ದಾವೆ. ನನಗೆ ಈ ಥರದ್ದು ಬೇಕಿತ್ತು, ಅದಕ್ಕೆ ನಾನು ಈ ಥರದ್ದನ್ನ
ಆರ್ಡ್ರ್ ಮಾಡ್ಕೊಂಡಿದ್ದೆ. ವಿತಿನ್ 1 ಡೇ ಅಲ್ಲೇ ಡೆಲಿವರ್ ಆಯಿತು. ಆ್ಯಂಡ್ ಕೆಲವೊಂದಷ್ಟು ಫ್ರೇಮ್ಸ್ ಬಂದಿದ್ವು ನಮ್ಮ ಮದುವೆಗೆ, ಅಂದರೆ ಗಿಫ್ಟಿಂಗು. ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ನಾನು ಅಂದ್ಕೊಂಡೆ ಇದೊಂದು ಫ್ರೇಮ್ನ ತೊಗೊಂಡೋಗೋಣ, ನಂದು ರಂಜಿತಿದು, ನಂದು ನನ್ನ ಹಸ್ಬೆಂಡು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ವಲ್ವ, ಆ ಒಂದು ಪಿಕ್ ನಾನು ಇನ್ಸ್ಟಾ ಪೇಜಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನು ಅವ್ರು ಫೋಟೋ ತೊಗೊಂಡು ಮೇ ಬಿ ಈ ರೀತಿ ಮಾಡಿಸಿರ್ಬೋದು ಅಂತ ಅನಿಸುತ್ತೆ. ಇದೊಂದು ತೊಗೊಂಡೋಗೋಣ. ಇದೆಲ್ಲ ರಾಧಾಕೃಷ್ಣ ಸ್ವಲ್ಪ ಅಂದರೆ ದೇವ್ರ ಫ್ರೇಮ್ಸ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ರೆಂಟೆಡ್ ಮನೇಲಿ ಇರ್ತೀವಲ್ವ, ಜಾಸ್ತಿ ಮಳೆ ಹೊಡೆಯೋದಕ್ಕೆಲ್ಲ ಬಿಡಲ್ಲ. ಸೊ ಇದೊಂದು ತೊಗೊಂಡೋಗಿ ನಾವು ರೂಮೆಲ್ಲ ಇಲ್ಲ ಹಾಲೆಲ್ಲ ಹಾಕೊಳ್ಳೋಣ ಅಂತೇಳಿದ್ದೆ. ಅವರು ಎಲ್ಲನೂ ತೊಗೊಂಡು ಹೋಗೋಣ, ಬೇಕಾದ್ರೆ ಮಿಕ್ಕುದ್ರೆ ತೊಗೊಂಡು ಬರೋಣ ರಿಟರ್ನ್ ಊರಿಗೆ ಅಂತ ಹೇಳಿದರು. ಸೊ ಎಲ್ಲ ಚೆಕ್ ಮಾಡ್ತಿದ್ದೆ. ಈ ಫ್ರೇಮ್ ಇಲ್ಲೇನು ಹಾಕೋಕ್ಕೋಗಿಲ್ಲ, ಅಲ್ಲೇ ಹೋದ್ಮೇಲೆ ಹಾಕ್ಕೋಬೇಕು. ಇದೊಳ್ಳೆ ಏನೋ ಡ್ರಾ ಮಾಡಿರೋ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ ಇದು. ಇದನ್ನು ಒಂದು ಕಡೆ ಎಲ್ಲಾದರೂ ಹಾಕ್ಕೋಬೇಕು. ನಂಗೆ ತುಂಬ ಇಷ್ಟ ಆಯಿತು ಈ ಫ್ರೇಮ್. ಅದಾದಮೇಲೆ ಇನ್ನೂ ಒಂದು ರಾಧಾಕೃಷ್ಣನಿದೆ ಆ್ಯಂಡ್ ಇನ್ನೊಂದು ಗಣೇಶಂದಿದೆ. ಇದನ್ನು ಎಲ್ಲ ಹಾಕ್ತಾರೋ ಗೊತ್ತಿಲ್ಲ, ನೋಡೋಣ ಅವರೆಲ್ಲ ಹಾಕ್ತಾರೋ. ಚೆನ್ನಾಗಿದೆ ಇದು ಕೂಡ, ಸ್ಟೋನ್ ವರ್ಕಲ್ಲಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ವಾಲ್ ಕ್ಲಾಕಿಗೆ ನಮ್ಮದು ಫೋಟೋ ಹಾಕಿ ಒಬ್ಬರು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಇದನ್ನು ಅಲ್ಲಿ ಇವಾಗ ನಮ್ಮದೊಂದು ಆಲ್ರೆಡಿ ಒಂದು ಕ್ಲಾಕ್ ಇದೆ, ಅಲ್ಲಿಗೆ ಹೋದ್ಮೇಲೆ ಇದನ್ನು ನಾನು ಹಾಕ್ಕೋಬೇಕು. ಅಷ್ಟೇ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ, ಆವಾಗ ನನಗೆ ನೆನಪಾಗಿದ್ದು. ಸೊ ವ್ಲಾಗ್ನ ಎಂಡ್ ಮಾಡಿಲ್ಲಲ್ಲ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕಮೆಂಟ್ಸ್ನ ಓದಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಏನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.